ಇಲ್ಲ ಅಂತಕ್ಕಂಥದ್ದು. ಬಟ್ ಅಂದರೆ ಸಹಜವಾಗಿ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ನೆನಪಾಗ್ತಾ ಇರ್ತಕ್ಕಂಥದ್ದು. ಅರ್ಜುನ್ ಸರ್ ಹೈದರಾಬಾದಿಂದ ಈ ಸುದ್ದಿ ಕೇಳಿ ಬಂದ್ರಿ. ಸೊ ಮೊದಲೇದಾಗಂದರೆ ಒಬ್ಬ ನಟಿಯಾಗಿ ಮಾತ್ರ ಅಲ್ಲ, ಬೇರೆ ಬೇರೆ ಕಾರಣಕ್ಕೆ ಅವ್ರು ನೆನಪಾಗ್ತಾರೆ. ನಿಮ್ಗೆ ಹೆಂಗೆ ನೆನಪಾಗ್ತಾರೆ ಅಂತ ಸರ್? ಇಲ್ಲ, ನಾನು ಇದನ್ನೇ ಹೇಳಿದೆ. ಇವಾಗ ಅವ್ರಿಗೆ ಹೇಳ್ತಾ ಇದ್ದಾಗೆ, ಇವಾಗ ನಾವು ಎಲ್ಲಿಂದನೋ ಅಯ್ಯೋ ಸರೋಜಮ್ಮನವ್ರು ಇಲ್ಲ ಅಂತ ಓಡೋಡಿ ನಾವು ಬಂದಿದ್ದೀವಿ. ಆದರೆ ಇದು ದೊಡ್ಡ ವಿಚಾರ ಅಲ್ಲ. ಯಾಕೆ ಬಂದಿದ್ದೀವಿ ಅಂತಂದರೆ ಅವರ ಒಂದು ವ್ಯಕ್ತಿತ್ವ. ವ್ಯಕ್ತಿಗಳು ತುಂಬ ಜನ ಇರ್ತಾರೆ, ವ್ಯಕ್ತಿತ್ವ ಇರುವಂಥ ವ್ಯಕ್ತಿಗಳು ಅನ್ನೋದು ತುಂಬ ವಿರಳ. ಅದೇ ಆ ಕಾಂಬಿನೇಷನ್ನೇ ಬೇರೆ. ಎಷ್ಟು ಒಳ್ಳೆ ಆ್ಯಕ್ಟ್ರಸ್ಸು, ಎಷ್ಟು ಒಳ್ಳೆ ಮನಸ್ಸು ಇರುವಂಥ ಒಂದು ಹೆಂಗಸು, ಎಷ್ಟೋ ಜನಗಳಿಗೆ ಹೆಲ್ಪ್ ಮಾಡಿ, ಎಷ್ಟೋ ಜನಕ್ಕೆ ಇನ್ಸ್ಪಿರೇಷನ್ ಆಗಿದ್ದಂಥ ಒಬ್ಬ ಮೇರು ನಟಿ. ನನಗೆ ತಾಯಿ ಸ್ವರೂಪ. ಯಾವಾಗ ನೋಡಿದ್ರು ಬಾಯಿ ತುಂಬ ಅರ್ಜುನ ಬಾ ಮಗನೇ ಬಾ ಅನ್ನೋರು, ಮಗನೇ ಅನ್ನೋರು. ನಾನು ತಮಾಷೆಗಳು ಹೇಳ್ತಾ, ಅಮ್ಮ ಮಗನೇ ಅಂತಿದ್ದೀರಾ, ಆಸ್ತಿಲೂ ನಂಗೆ ಸ್ವಲ್ಪ ಭಾಗ ಕೊಡಬೇಕು ನನಗೆ ಅಂತ. ನಿನಗಿಲ್ದಿರೋದೇನು ಎಲ್ಲ ತಮಾಷೆಗೆ. ಅಂದರೆ ಅಷ್ಟೊಂದು ನಾವು ಹಂಚ್ಕೊಂಡು ಮಾತಾಡ್ತಾ ಇದ್ವಿ, ಅಷ್ಟೊಂದು ಕ್ಲೋಸ್ ಆಗಿದ್ವಿ. ಅವ್ರು ಪ್ರತಿ ಸರಿ ಅವರು ಬಂದಾಗ ಕೂಡ, ಈ ಚೆನ್ನೈಗೆ ಬಂದಾಗ ನಮಗೆ ಹಬ್ಬ ನೋಡಿ. ಇದು ಈ ಥರ ಫೀಲಿಂಗ್ ಎಲ್ಲ ಎಲ್ಲರಿಗೂ ನಮಗೆ ಬರಲ್ಲ. ಅವ್ರು ಬಂದರು ಅಂದರೆ ಸರಿ, ಎಲ್ಲಿದ್ದೀರಾ ಮಾಮ, ನೀವು ಎಲ್ಲಿದ್ದೀರ, ನಾನೇ ಬಂದು ಕರ್ಕೊಂಡು ಹೋಗ್ತೀನಿ ಅಂತ. ನಮಗೇನೋ ಒಂದು ಹಬ್ಬ ಮನೆಗೆ, ಅಯ್ಯೋ ಅವ್ರು ಕರ್ಕೊಂಬೇಡೋಣ ಇವತ್ತು, ಅಮ್ಮ ಅವ್ರು ಬಂದಿದ್ದಾರಂತೆ ಇಲ್ಲಿಗೆ ಅಂದರೆ. ಯಾಕೆ ನಮ್ಗೆ ಹಂಗೆಲ್ಲ ಅನ್ನಿಸ್ತು ಅಂತಂದರೆ ಅವ್ರ ಗುಣ. ಅವ್ರು ನಮ್ಮನ್ನು ಹೇಗೆ ಅವ್ರು ನೋಡ್ತಾ ಇದ್ರು, ಹೆಂಗೆ ಮಾತಾಡ್ತಾ ಇದ್ರು. ಏನೋ ಒಬ್ಬರು ಸೆಲೆಬ್ರಿಟಿ ಥರ ಅಲ್ಲ ಅವರು, ಪ್ರತಿಯೊಬ್ಬರ ಹತ್ರ, ಕೆಲಸದವ್ರ ಹತ್ರನೂ ಹಾಗೆ, ಎಲ್ರಿಗೂ ಹಾಗೆ. ಅಯ್ಯೋ ಸರ್, ಅದೇ ಒಂದು ಭಾಷೆಗಲ್ಲ, ಎಲ್ಲ ಭಾಷೆಗಳು ನಡೆಸಿರ್ತಕ್ಕಂಥದ್ದು. ಜೊತೆಗೆ ಈಗ ಅವ್ರನ್ನ ಅಂದರೆ ಬೇರೆ ಬೇರೆ ಕಾರಣಕ್ಕೆ ನೆನೆಸ್ಕೊಳ್ತಾ ಇದ್ದಾರೆ. ನಿಮಗೆ ನಡೆಸುವಂಥ ಅವಕಾಶ ಕೂಡ ಸಿಕ್ಕಿತ್ತು. ಸೊ ಅದನ್ನು ಹಿಂಗೆ ನೆನಪು ಮಾಡ್ಕೊಳ್ತೀರಿ? ಆ ಸನ್ನಿವೇಶನ ಹೇಳ್ತಾ ಇದ್ರೆ ಅಮ್ಮ ಅನ್ನೋಂಥ ರೂಪದಲ್ಲೇ ಇದ್ರು. ಹೌದೌದು. ನಾನು ಆಗ ಫಸ್ಟ್ ನಾನು ಅವ್ರನ್ನ ಭೇಟಿ ಮಾಡಿದ್ದು ಒಂದು ಪಿಕ್ಚರ್ನಲ್ಲಿ ಆ್ಯಕ್ಟ್ ಮಾಡೋಕ್ಕೆ. AVM ಪಿಕ್ಚರ್ಸ್, ತಮಿಳ್ ಪಿಕ್ಚರು, 1988 ಅವಾಗ ಆ ಒಂದು ಪಿಕ್ಚರ್ನಲ್ಲಿ ನನಗೆ ತಾಯಿ ಪಾತ್ರ ಮಾಡಿದ್ರು. ಅವಾಗಲಿಂದ ನಮಗೆ ನೆಂಟು, ಅವಾಗಿಂದ ಕ್ಲೋಸ್ ಆದರು. ಆ್ಯಂಡ್ ಅದಾದಮೇಲೆ ಜಾಸ್ತಿ ಸಿನಿಮಾಗಳು ಮಾಡಲಿಲ್ಲ ಅವರು. ಅವ್ರಿಗೆ ಇಷ್ಟ ಇದ್ದರೆ ಮಾತ್ರ ಮಾಡ್ತಾರೆ. ಇಷ್ಟ ಇಲ್ಲದ್ರೆ ಎಷ್ಟೇ ದೊಡ್ಡ ಸಿನಿಮಾ ಕೇಳಿದ್ರು, ಅವ್ರು ಎಷ್ಟು ದೊಡ್ಡ ಆ್ಯಕ್ಟ್ರುಗಳ ಸಿನಿಮಾ ಬೇಡ ಅಂದ್ರೂ ನನಗೆ ಚೆನ್ನಾಗಿ ಗೊತ್ತು. ಸೊ ತುಂಬ ದೊಡ್ಡ ವ್ಯಕ್ತಿ. ಕನ್ನಡ ಚಿತ್ರರಂಗ ನಿಜವಾಗ್ಲೂ ಅನಾಥರು. ಕೊನೆಯದಾಗಿ ಅಂದರೆ ನೀವು ಹೇಳಿದ ಮಾತಲ್ಲೇ, ಅಂದರೆ ನೀವು ಹೇಳ್ತಾ ಇದ್ರಿ ಅವ್ರು ಎಷ್ಟೋ ಸಾರಿ ಅವ್ರಿಗೆ ಇಷ್ಟ ಇಲ್ಲದೆ ಅನ್ನೋದು ಮಾಡಿರಲಿಲ್ಲ ಅನ್ನೋದನ್ನು ನಾವು ಇತ್ತೀಚೆಗೆ ಒಬ್ಬರ ಹತ್ರ ಕೇಳ್ತಾ ಇದ್ವಿ. ಅಂದರೆ ಒಂದು ಅವ್ರ ಬಗ್ಗೆ ಪುಸ್ತಕ ಬರೆಯುವಾಗ ಕೂಡ ಅವರು ಇದು ನಾನು ಮತ್ತೆ ಹೇಳಲ್ಲ ನನ್ನ ಜೀವನ ಚರಿತ್ರೆ ಅಂತಂದು ಹೇಳಿದ್ರಂತೆ. ಸೊ ಹಾಗಾಗಿ ಆ ಘಟನೆಗಳನ್ನು ಫೈನಲ್ ಆಗಿ ನಿಮ್ಗೆ ದೊಡ್ಡ ವ್ಯಕ್ತಿಗಳು ಏನು ಅಂತಂದರೆ, ಅವ್ರ ಬಗ್ಗೆ ನಾನು ನೋಡಿದ್ದೀನಿ ತುಂಬ ಜನ ದೊಡ್ಡ ವ್ಯಕ್ತಿಗಳು. ಅವ್ರ ಕ್ವಾಲಿಟಿನೇ ಏನು ಅಂತಂದರೆ, ದೊಡ್ಡ ವ್ಯಕ್ತಿಗಳಿಗೆ ನೀವು ಅವ್ರನ್ನ ಯಾವಾಗಾದರೂ ಹೊಗಳಕ್ಕೆ ಹೋಗಿ ಇಮ್ಮಿಡಿಯೇಟ್ ಅದನ್ನು ಬಿಟ್ಬಿಟ್ಟು ಬೇರೆ ಏನೋ ನಿಮ್ಮ ಬಗ್ಗೆ ಒಳ್ಳೇದು ಹೇಳ್ತಾ ಇರ್ತಾರೆ ಅವರು. ಅಮ್ಮ ನೀವು ಹಂಗೆ ಅಂತ ನಾವೇನಾದರೂ ಹೇಳೋಕ್ಕೆ ಹೋದಾಗ ಇಮ್ಮಿಡಿಯೇಟಾಗಿ ನಿಲ್ಲಿಸ್ಬಿಟ್ಟು, ಅಯ್ಯೋ ನಿನ್ನ ಸಿನಿಮಾ ನೋಡಿದೆ, ನಾನು ಇದ್ರಲ್ಲಿ ನೋಡಿದೆ, ಅಷ್ಟು ಚೆನ್ನಾಗಿತ್ತು. ಅಮ್ಮ ನಿಮ್ಮ ಸಾಧನೆ ಏನು, ನಾವು ಮಾಡಿರೋದೇನು, ಈ ಲೆವೆಲ್ಲು ಒಂದು ದೊಡ್ಡ ವ್ಯಕ್ತಿಗಳಂದರೆ ಹಾಗೆ ಇರ್ತಾರೆ. ಒಂದಲ್ಲ ಎರಡಲ್ಲ ನೋಡಿ, ನನ್ನ ಹೆಂಡತಿ, ನನ್ನ ಮಗಳು ಎಲ್ಲ ಬಂದಿರೋದು ಕಾರಣ ಅಂತಂದರೆ ಅಷ್ಟೊಂದು ಪ್ರೀತಿ ಕೊಟ್ಟಿದ್ದಾರೆ ಅವ್ರಿಗೆಲ್ಲ. ಇಡೀ ಕುಟುಂಬ ಬಂದಿರೋವಂಥದ್ದು. ಅದೇ ಇದು ಬಂದಿರೋದು ಅಂತಂದರೆ ಬಂದಿರೋ ದೊಡ್ಡ ವಿಚಾರನೇ ಅಲ್ಲ, ಯಾರಿಗೋಸ್ಕರ ಬಂದಿದ್ದೀವಿ, ಅವ್ರು ಎಂಥ ವ್ಯಕ್ತಿ ಅನ್ನೋದು ಗೊತ್ತಾಗುತ್ತೆ. ನಮಸ್ಕಾರ. ಇದಿಷ್ಟು ಅರ್ಜುನ್ ಸರ್ಜಾ ಅವರ ಮಾತಾಡಿರ್ತಕ್ಕಂಥದ್ದು. ಇಡೀ ಕುಟುಂಬ ಬಂದಿರುವಂಥದ್ದು ಸರೋಜಾದೇವಿ ಅವ್ರಿಗೋಸ್ಕರ ಅನ್ನೋಂಥ ರೀತಿಯಲ್ಲಿ ಮಾತನಾಡ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಮುತ್ತು ಜೊತೆ ಮಾಲ್ತೇಶ್ ಜಗಿನ್, TV9 ಬೆಂಗಳೂರು. ಕನ್ನಡ ಚಿತ್ರರಂಗದ ಒಂದು ದೊಡ್ಡ ಅಧ್ಯಾಯ ಇವತ್ತು ಮುಗಿದಿದೆ. ಮತ್ತು ಕನ್ನಡ ಚಿತ್ರರಂಗದ ಮಾತೃ ಸ್ವರೂಪ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಮಾತೃ ಸ್ವರೂಪರಾದಂಥ ಸರೋಜಮ್ಮ ಅವರು ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ. ಯಾವಾಗಲೂ ಈ ಒಂದು ಪದ, ತುಂಬಲಾರದ ಒಂದು ನಷ್ಟ ಅನ್ನೋ ಒಂದು ಪದ ಉಪಯೋಗಿಸ್ತಾರೆ ಎಲ್ಲರೂ. ಆದರೆ ಅದಕ್ಕೆ ನಿಜವಾದ ಅರ್ಥ ಅನ್ನೋದು ಸರೋಜಮ್ಮನಂಥವ್ರು ನಮ್ಮನ್ನು ಅಗಲಿದಾಗ ಅದು ನಮಗೆ ಭಾಸವಾಗುತ್ತೆ. ಅವರ
ನಟನೆ ಬಗ್ಗೆ ಮಾತಾಡಬೇಕಾ ಅಥವಾ ಅವರ ವ್ಯಕ್ತಿತ್ವದ ಬಗ್ಗೆ ಮಾತಾಡಬೇಕಾ, ಎಲ್ಲದರಲ್ಲೂ ನೋಡಿ ಯಾವುದರಲ್ಲೂ ಅವರು ಶಿ ಈಸ್ ಲೈಕ್ ಎ ಕಂಪ್ಲೀಟ್ ಪರ್ಸನ್. ನಮಗೆ ತುಂಬ ಹತ್ತಿರವಾದಂಥವರು. ಸ್ವಲ್ಪ ವರ್ಷಗಳ ಹಿಂದೆ ಅವ್ರ ಜೊತೆ ಕೂಡ ಆ್ಯಕ್ಟ್ ಮಾಡಿದ್ದೀನಿ ತಮಿಳ್ ಸಿನಿಮಾಲಿ. ಅದು ಬಿಟ್ಟರೆ ನಮ್ಮ ಫ್ಯಾಮಿಲಿಗೆ, ನನ್ನ ಮಕ್ಕಳಿಗೆ ಅವರು ಅಂದ್ರೆ ಪ್ರಾಣ, ನನ್ನ ಹೆಂಡತಿಗೆ ಅವರು ಅಂದ್ರೆ ಪ್ರಾಣ. ಅಷ್ಟೊಂದು ಯಾಕೆ ನಮಗೆ ಅಷ್ಟೊಂದು ಇಷ್ಟ ಅಂತಂದರೆ ಅವರ ವ್ಯಕ್ತಿತ್ವ. ಒಂದು ಸ್ವಲ್ಪನೂ ಎಂತೆಂಥ ಆ್ಯಕ್ಟ್ರೆಸ್ಗಳ ಜೊತೆ ಅವರು ವರ್ಕ್ ಮಾಡಿದ್ರು. ಇಲ್ಲಿ ಕನ್ನಡದಲ್ಲಿ ರಾಜ್ಕುಮಾರ್ ಅವರು, ಕಲ್ಯಾಣ್ ಕುಮಾರ್ ಅವರು, ತಮಿಳಲ್ಲಿ ಶಿವಾಜಿ ಗಣೇಶನ್ ಅವರು, MGR ಅವರು, NTR ಅವರು, ಡಿ ರಾಮರಾವ್ ಅವರು, ನಾಗೇಶ್ವರ, ಎಂತೆಂಥ ದೊಡ್ಡ ದಿಗ್ಗಜರ ಜೊತೆಲೆಲ್ಲ ಅವರು ಆ್ಯಕ್ಟ್ ಮಾಡಿದಂಥ ಒಂದು ಮಹಾನ್ ಕಲಾವಿದೆ. ಆ ಒಂದು ಗರ್ವ ಅನ್ನೋದು ಒಂದಿಷ್ಟು ಕಿಂಚಿತ್ತು ಅವ್ರಿಗಿರಲಿಲ್ಲ. ಅವರ ಒಂದು ಆ ಮುಗ್ಧತೆನ ಕೊನೆಯವರೆಗೂ ಅದು ಹಂಗೆ ಅವರ ಮುಗ್ಧತೆ ಅವರಲ್ಲಿತ್ತು. ಅದು ಅದರಿಂದಲೇ ಪ್ರತಿಯೊಬ್ಬರು ಅವ್ರನ್ನ ಅಷ್ಟೊಂದು ಪ್ರೀತಿಸೋದಕ್ಕೆ ಕಾರಣ ಇದೆ. ಸೊ ನಮಗೆ ಈ ವಿಚಾರ ಕೇಳಿದಾಗ ಅದು ಹೇಗೆ ಬಂದು ತಕ್ಷಣಕ್ಕೆ ಸರೋಜಮ್ಮ ಅವರು ಇಲ್ಲ ಅಂತ ಒಂದು ವಿಚಾರ ಗೊತ್ತಾದ ತಕ್ಷಣ ಹೇಗೆ ಅದಕ್ಕೆ ರಿಯಾಕ್ಟ್ ಮಾಡಬೇಕು ಅಂತ ಕೂಡ ಗೊತ್ತಾಗಲಿಲ್ಲ. ಒಬ್ರಿಗೊಬ್ರು ಮುಖ ನೋಡ್ಕೊತಾ ಇದ್ವಿ. ಅಷ್ಟು ಜೀರ್ಣಿಸ್ಕೊಳ್ಳೋಕ್ಕಾಗದಿರೋಷ್ಟು ಒಂದು ಸತ್ಯ ಆಗೋಯ್ತು ಇವತ್ತಿದು. ಸೊ ಅವ್ರ ಬಗ್ಗೆ ಎಷ್ಟು ಮಾತಾಡಿದ್ರು ಮಾತಾಡ್ತಾನೆ ಇರಬೇಕು. ಯಾವಾಗ ನಾನು ಇರೋದು ಚೆನ್ನೈಲಿ ಆಗಿರೋದ್ರಿಂದ ಚೆನ್ನೈಗೆ ಯಾವಾಗ ಬಂದ್ರೂ ಬಂದುಬಿಡೋರು. ನಾನು ಹೋಗಿ ಅವ್ರು ಎಲ್ಲಿರ್ತಾರೋ ಅವ್ರನ್ನೋ ಕರ್ಕೊಂಡ್ಬಂದು ನಮ್ಮ ಮನೇಲಿ ಒಂದು ಸ್ವಲ್ಪ ಹೊತ್ತು ಇಟ್ಕೊಂಡು ಮಗನೇ ಅಂತ ಬಾಯಿ ತುಂಬ ಕರೆದು ಮಾತಾಡೋರು. ಸೊ ಅವ್ರನ್ನ ನೋಡಿದಾಗೆಲ್ಲ ನನಗೆ ನಮ್ಮ ತಾಯಿನ ನೋಡಿದಷ್ಟೇ ನನಗೆ ಅಷ್ಟೇ ಈಕ್ವಲಿ ತೃಪ್ತಿ ಆಗ್ತಾಯಿತ್ತು. ತುಂಬ ಅವ್ರ ಹತ್ರ ತಮಾಷೆ ಮಾಡ್ತಿದ್ದೆ. ಬರೀ ಅವರು ಆರ್ಟಿಸ್ಟ್ ಮಾತ್ರ ಆಗಿರಲಿಲ್ಲ, ಅವರಲ್ಲಿ ಎಷ್ಟೋ ಜನಗಳಿಗೆ ಒಳ್ಳೇದು ಮಾಡಬೇಕು ಅನ್ನೋದು ಆ ಒಂದು ಮನಸ್ತತ್ವ ಅನ್ನೋದು ಇದೆಯಲ್ಲ, ಅದು ತುಂಬ ವಿರಳವಾದ ಒಂದು ಕಾಂಬಿನೇಷನ್. ಅಮ್ಮ ತುಂಬ ರೇರ್ ಕಾಂಬಿನೇಷನ್. ಅವರು ಅಷ್ಟೊಂದು ಸರಳತೆ. ಅವರ ಗುಣಗಾನ ಮಾಡಬೇಕು ಅಂತಂದರೆ ಅದು ಎಷ್ಟು ಬೇಕಾದ್ರೂ ಮಾತಾಡ್ಬೋದು ಅವ್ರ ಬಗ್ಗೆ. ಇವತ್ತು ಅವರಿಲ್ಲ ಅನ್ನೋದೊಂದು ವಿಷಯ ಸತ್ಯ. ಆದರೂ ಅವ್ರು ಬಿಟ್ಟೋದಂಥ ಎಷ್ಟೋ ಒಳ್ಳೆ ವಿಷಯಗಳು ಇಲ್ಲಿ ಅವ್ರ ಮನೆ ತುಂಬಿ ತುಳ್ಕಾಡ್ತಿದೆ. ಇವಾಗ ನನ್ನಂಥವ್ರು ಎಷ್ಟೋ ಜನಗಳಿಗೆ ಅವರು ಬಂದು ಇನ್ಸ್ಪಿರೇಷನ್ ಆಗಿದ್ದಾರೆ ಇನ್ನು ಮುಂದೆನೂ. ಸೊ ಈ ಒಂದು ನಷ್ಟ, ಈ ಒಂದು ನೋವನ್ನು ತಡ್ಕೊಳ್ಳೋದಕ್ಕೆ ಅವ್ರ ಫ್ಯಾಮಿಲಿಗೆ ದೇವರು ಆ ಒಂದು ಶಕ್ತಿ ಕೊಡಲಿ, ನಮಗೂ ಆ ಶಕ್ತಿ ಕೊಡಲಿ, ಇಡೀ ಕರ್ನಾಟಕ ಜನತೆಗೂ ಆ ಶಕ್ತಿ ಕೊಡಲಿ ಅಂತ ಹೇಳಕ್ಕೆ ಬಯಸ್ತೀನಿ. ಮತ್ತು ಶಿ ಈಸ್ ಎ ರೇರ್ ಒಂಥರ ರೇರ್ ಮಾಡೆಲ್ ಅಂತಾರಲ್ಲ, ಆ ಥರ ಶಿ ಈಸ್ ಒನ್ ಎಕ್ಸ್ಕ್ಲೂಸಿವ್ ಲೇಡಿ. ಮತ್ತು ಸರೋಜಮ್ಮನಂಥವ್ರು ನಾವು ನೋಡೋಕ್ಕಾಗಲ್ಲ. ಐ ರಿಯಲಿ ಮಿಸ್